ಕಗ್ಗಂಟಾಗಿ ಉಳಿದಿದ್ದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫೈನಲಿ ಫಿಕ್ಸ್ ಆಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಆಗಸ್ಟ್ 3ರಂದು ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸೋಮವಾರ ಸಂಜೆ 6 ಗಂಟೆಗೆ ಎಲ್ಲಾ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಫೈನಲಿ ರಾಜ್ಯ ಸರ್ಕಾರದಲ್ಲಿ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿತ್ತು. ಸಚಿವ ಸಂಪುಟ ವಿಸ್ತರಣೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಗುರುವಾರ ಓದ್ ತಗೊಂತಾರೆ ಅಂತ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಆದ್ರೂ ಕೂಡ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಆಗಸ್ಟ್ 3ರಂದು ಅಂದ್ರೆ ಸೋಮವಾರ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನೂತನ ಸಚಿವರು. ರಾಜಭವನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಿಂದ ರಾಜಭವನಕ್ಕೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಪ್ರಮಾಣ ವಚನಕ್ಕೆ ರಾಜಭವನದ ಅಧಿಕಾರಿಗಳು ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಫೈನಲಿ ಕೇಂದ್ರದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅಸ್ತು ಅಂದಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಇಲ್ಲಿ ದೆಹಲಿಯಲ್ಲಿ 3 ದಿನಗಳಿಂದ ಇಲ್ಲಿ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ನೂತನ ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ರಲ್ಲ ಅಷ್ಟೂ ಜನರು ಕೂಡ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ರು, ಲಾಬಿಯನ್ನ ನಡೆಸ್ತಾ ಇದ್ರು. ಮತ್ತೊಂದು ಕಡೆಗೆ 3 ಪಟ್ಟಿಗಳನ್ನ ಅಲ್ಲಿ ಸಿದ್ಧವಾಗಿತ್ತು ರಾಹುಲ್ ಗಾಂಧಿ ಅವರ ಮುಂದೆ. ಫೈನಲಿ ಈಗ ಆಗಸ್ಟ್ 3ರಂದು ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವಾರದಲ್ಲಿ ಕಳೆದ 2 ದಿನದಿಂದ ನಮ್ಮ ರಾಜ್ಯಪಾಲರು ಗೆಹ್ಲೋಟ್ ಅವರು ಕೂಡ ರಾಜ್ಯದಲ್ಲಿ ಇದ್ದಿಲ್ಲ, ಈಗ ಅವರು ಬಂದಿದ್ದಾರೆ. ಮತ್ತೊಂದು ಕಡೆಗೆ ಫೈನಲಿ ಅಂತಿಮ ಆಗಿದೆ ಸಚಿವ ಸಂಪುಟ ವಿಸ್ತರಣೆಗೆ ಎಲ್ಲ ತಯಾರಿ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಎಂ ಕಚೇರಿಯಿಂದ ರಾಜಭವನಕ್ಕೂ ಕೂಡ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಹಾಗಾಗಿ ಪ್ರಮಾಣ ವಚನಕ್ಕೆ ರಾಜಭವನ ಮಧುವಣಗಿತ್ತಿ ಅಂತ ರೆಡಿ ಆಗ್ತಾ ಇರಬಹುದು. ಅಧಿಕಾರಿಗಳು ಕೂಡ ತಯಾರಿಯನ್ನ ಮಾಡ್ಕೊಂತಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಬರ್ತಿರುವಂತಹ ಅಪ್ಡೇಟ್ ಏನಂದ್ರೆ ಇನ್ನೂ ಕೂಡ ಅಂತಿಮ ಆಗಿಲ್ಲ ನೂತನ ಸಚಿವರ ಪಟ್ಟಿ. ಪ್ರಮಾಣ ವಚನಕ್ಕೆ ಸಿದ್ಧತೆ ರೆಡಿ ಆಗ್ತಾ ಇದೆ, ಆದ್ರೆ ಸಚಿವರ ಪಟ್ಟಿ ಮಾತ್ರ ಇನ್ನು ಫೈನಲ್ ಆಗಿಲ್ಲ. ಅಂದ್ರೆ ಸಚಿವರು ಯಾರೆಲ್ಲ ಶಾಸಕರಿದ್ದಾರಲ್ಲ ಆಕಾಂಕ್ಷಿಗಳು ಅವರ ಪಟ್ಟಿಯನ್ನ ಇನ್ನು ಫೈನಲ್ ಮಾಡಿಲ್ಲ ಅಂತೆ. ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಕೂಡ ಮೀಟಿಂಗ್ ಮುಗಿದಿಲ್ಲ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ಬಿ.ಕೆ. ಹರಿಪ್ರಸಾದ್ ಜೊತೆ 2 ಬಾರಿ ಸಭೆಯನ್ನ ನಡೆಸಲಾಗಿದೆ. ಈಗ ಹೈಕಮಾಂಡ್ ಮಟ್ಟದಲ್ಲಿ ಮೀಟಿಂಗ್ ಇನ್ನ ಮುಗಿದಿಲ್ಲ ಎಂಬ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ 2 ಬಾರಿ ನಾಯಕರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಆದ್ರೂ ಕೂಡ ಯಾಕೋ ಫೈನಲ್ ಪಟ್ಟಿ ಆಕಾಂಕ್ಷಿಗಳ ಪಟ್ಟಿಯನ್ನ ಇನ್ನ ಕೂಡ ರೆಡಿ ಮಾಡಿಲ್ಲ. ಸದ್ಯ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಇವತ್ತು ಮತ್ತೆ ಮಧ್ಯಾಹ್ನ 12:30ಕ್ಕೆ ಹರಿಪ್ರಸಾದ್ಗೆ ಬುಲಾವ್ ಕೊಡಲಾಗಿದೆ. ಸೊ 12:30ರ ಸಭೆ ಮುಗಿದ ಬಳಿಕ ಮತ್ತೆ 2 ಗಂಟೆಗೆ ಮತ್ತೊಂದು ಸಭೆಯನ್ನ ಮಾಡಲಾಗುತ್ತೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಈ ಸಭೆ ಬಳಿಕ ಸಂಜೆ ಬೆಂಗಳೂರಿಗೆ ಹರಿಪ್ರಸಾದ್ ವಾಪಸ್ ಆಗಲಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಬಹಳ ದೊಡ್ಡ ಟೆನ್ಷನ್ ಈಗ ಇರುವಂತದ್ದು. ಒಂದ್ ಕಡೆ ಸರ್ಕಾರ ಇನ್ನು 2 ವರ್ಷ ಇದೆ. 2028ರ ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನ ಮಾಡ್ಕೋಬೇಕು. ಮತ್ತೊಂದು ಕಡೆಗೆ ಇಲ್ಲಿ ನೂತನ ಸಚಿವರನ್ನ ಆಯ್ಕೆ ಮಾಡಿದ್ರೆ ಮಾತ್ರ ಅವರವರ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಕೆಲಸಗಳು, ಅಭಿವೃದ್ಧಿಗಳು, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಎಲ್ಲ ಕೂಡ ಮಾಡಬೇಕು. ಇನ್ನೂ ಕೂಡ ಫೈನಲ್ ಪಟ್ಟಿನೇ ರೆಡಿ ಆಗಿಲ್ಲ. ನೂತನ ಸಚಿವರ ಪಟ್ಟಿ, ಯಾರ್ಯಾರ ಹೆಸರು, ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಸಚಿವ ಸ್ಥಾನಕ್ಕೆ ಯಾರನ್ನು ಕೂಡ ಇನ್ನು ಅಂತಿಮ ನಿಗದಿಗೊಳಿಸಿಲ್ಲ. ಹಾಗಾಗಿ ಬಹಳ ದೊಡ್ಡ ಟೆನ್ಷನ್ ಈಗ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಇರುವಂತದ್ದು. ಒಂದ್ ಕಡೆಗೆ ಸಚಿವ ಸಂಪುಟ, ಒಂದ್ ಕಡೆ ರಾಜ್ಯದಲ್ಲಿ ಕಾವೇರಿ ಕಿಚ್ಚು, ಮತ್ತೊಂದು ಕಡೆಗೆ ಬಹಳಷ್ಟು ಬದಲಾವಣೆ, ಡೆವಲಪ್ಮೆಂಟ್ಗಳ ಮಧ್ಯೆ ಬಿ.ಕೆ. ಹರಿಪ್ರಸಾದ್ಗೆ ಈಗ ಮತ್ತೆ 2 ಬಾರಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ನಿನ್ನೆಯೂ ಕೂಡ 2 ಬಾರಿ ದೆಹಲಿಯಲ್ಲಿ ಸಭೆ ಮಾಡಲಾಯಿತು. ಇವತ್ತು ಕೂಡ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು 2 ಬಾರಿ ಸಭೆಯನ್ನ ನಡೆಸಿದ್ರು. ಆದ್ರೂ ಕೂಡ ಯಾಕೋ ಆ ಸಭೆಯಲ್ಲಿ ಈ ಮಾಡಿದಂತಹ ಲಿಸ್ಟ್ಗಳು ಫೈನಲ್ ಆಗಿಲ್ಲ. ಹೆಸರುಗಳೇನಾದ್ರೂ ಚೇಂಜಸ್ ಆಗ್ಬೇಕಾ ಅಥವಾ ಈ ಹೆಸರನ್ನ ತೆಗೆದುಕೊಂಡ್ರೆ ಬಿಟ್ಟವರೇನಾದ್ರೂ ಮತ್ತೆ ಅವರ ಬಂಡಾಯ ಎದ್ದೇಳುತ್ತಾ,
ಎಲ್ಲ ಆಯಾಮದಲ್ಲೂ ಕೂಡ ಮತ್ತೆ ಮತ್ತೆ ಸಭೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸದ್ಯ ಯಾಕೋ ಈ ಸಚಿವ ಸಂಪುಟ ಕಗ್ಗಂಟು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿರುವಂತದ್ದು. ಇವತ್ತು ಮಧ್ಯಾಹ್ನ ಕೂಡ ಬಿ.ಕೆ. ಹರಿಪ್ರಸಾದ್ಗೆ 12:30ಕ್ಕೆ ಬುಲಾವನ್ನ ಕೊಡಲಾಗಿದೆ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. 12:30ರ ಸಭೆ ಬಳಿಕ ಮತ್ತೆ 2 ಗಂಟೆಗೆ ಮತ್ತೊಂದು ಬಾರಿ ಸಭೆಯನ್ನ ಮಾಡಲಾಗುತ್ತೆ. ಹೋಪ್ಫುಲಿ ಇವತ್ತು ಮಧ್ಯಾಹ್ನದ ಸಭೆಯಲ್ಲಿ ಒಂದಷ್ಟು ಲಿಸ್ಟ್ ಗಳನ್ನ ಫೈನಲ್ ಮಾಡಬಹುದು. 2 ಗಂಟೆಗೆ ಅಧಿಕೃತವಾಗಿ ಈ ಹೆಸರುಗಳನ್ನ ಅಂತ ಹೇಳಿ ಅದಕ್ಕೆ ಅಂತಿಮ ಮುದ್ರೆ ಒತ್ತುತ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಅದಾದ್ಮೇಲೆ ಬಿ.ಕೆ. ಹರಿಪ್ರಸಾದ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಕೇಳಿ ಆಗಸ್ಟ್ 3ನೇ ತಾರೀಕು ಸೋಮವಾರ ಎಲ್ಲಾ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಡೇಟ್ ಫೈನಲ್ ಆಗಿದೆ, ಆದ್ರೆ ಆಕಾಂಕ್ಷಿಗಳ ಹೆಸರು, ನೂತನ ಸಚಿವರ ಹೆಸರು ಇನ್ನೂ ಫೈನಲ್ ಆಗಿಲ್ಲ. ಯಾಕಂತ ಅಂದ್ರೆ ಬಹಳಷ್ಟು ಜನ 40 ಜನ ಇದ್ದಾರೆ ಆಕಾಂಕ್ಷಿಗಳು. ಬರೀ ಇರೋದು 20 ಸ್ಥಾನನೂ ಕೊಟ್ಟು ಬಿಡಲ್ಲ. ಅದರಲ್ಲಿ 13ರಿಂದ 14 ಮ್ಯಾಕ್ಸ್ ಟು ಮ್ಯಾಕ್ಸ್ ಸಚಿವ ಸ್ಥಾನ ಕೊಡುವಂಥದ್ದು. ಇದರಲ್ಲಿ ಬಂಡಾಯ ಏಳುವಂತಹ ಸಾಧ್ಯತೆ ಬಹಳಷ್ಟು ದೊಡ್ಡವಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸಬರಿಗೆ ಆದ್ಯತೆ ಕೊಡಿ ಅಂತ ಹೇಳಿ ಕಳೆದ 2-3 ಸಲ ಯಾರೆಲ್ಲ ವಿನ್ ಆಗಿದ್ದಾರೆ, ಮತ್ತೆ 5-6 ಸಲನೂ ವಿನ್ ಆಗಿರೋರು ಇದ್ದಾರೆ. ಸೊ ಅವರನ್ನು ಕೈ ಬಿಟ್ಬಿಟ್ರೆ ಬಂಡಾಯ ಗೆದ್ರೆ 2028 ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಈಗಿರುವಂತಹ ಕಾವೇರಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರು ಆದಷ್ಟು ಬೇಗ ಸಚಿವ ಸ್ಥಾನ ಮುಗಿಸಿ ಅವರವರ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ಬಿಡಬೇಕು. ಇಲ್ಲ ಅಂತಂದ್ರೆ ಇದೇ ವಿಚಾರವನ್ನ ಬಿಜೆಪಿ ಏನಾದ್ರೂ ತಗೊಂಡು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಕಾವೇರಿ ನೀರನ್ನ ಸ್ಥಗಿತಗೊಳಿಸಿದ್ರೆ ತಮಿಳುನಾಡಿಗೆ ಬಿಡೋ ವಿಚಾರದಲ್ಲಿ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಆಯಾಮದಲ್ಲಿ ಸದ್ಯ ಕಾಂಗ್ರೆಸ್ ಬಹಳ ತರಾತುರಿಯಲ್ಲಿ 2 ಬಾರಿ ಮೀಟಿಂಗ್ ಅನ್ನ ಮಾಡಿ ಸಚಿವ ಸಂಪುಟ ವಿಸ್ತರಣೆಗೆ ಒಂದು ಅಂತಿಮ ಮುದ್ರೆಯನ್ನ ಒತ್ತಬೇಕು. ಆಗಸ್ಟ್ 3ನೇ ತಾರೀಕು ಕೇಳಿ ಅವತ್ತು ನಾವು ನೂತನ ಸಚಿವರಿಗೆ ಪ್ರಮಾಣ ವಚನ ಕೊಡ್ಲೇಬೇಕು ಎಂಬ ಅರ್ಥದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ. ನೋಡೋಣ, ಇವತ್ತು 2 ಬಾರಿ ಮೀಟಿಂಗ್ ಇದೆ. ಬಿ.ಕೆ. ಹರಿಪ್ರಸಾದ್ ಅವ್ರ ಜೊತೆಗೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.